ದುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪರೀಕ್ಷಪ್ಪ ಅವರೇ, ನಿತ್ಯ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಉಮ್ಮಣ್ಣವರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣರದ್ದ ಬಂಧುಗಳೇ, ನಾವು 22ನೇ ತಾರೀಕು ಇಡೀ ತಾಲೂಕಾದ್ಯಂತ ಒಂದು ಕರೆಯನ್ನು ಕೊಟ್ಟಿದ್ವಿ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಈ ಸರ್ಕಾರದ ವೈಫಲ್ಯ ರೀತಿಯಿಂದ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಕ್ಕಂಥ ವಿಚಾರವಾಗಿ ಮನವರಿಕೆ ಮಾಡಬೇಕು ಅಂತ ಹೇಳಿ ನಾವು ಕರೆದಿದ್ವಿ. ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡುವ ಉದ್ದೇಶದಿಂದ ರೈತನಿಗೆ ತುಂಬ ಪೆಟ್ಟು ಬೀಳ್ತಾ ಇದೆ. ಆ ಪೆಟ್ಟಿನಿಂದ ರೈತ ಏನನ್ನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಉದ್ಧಾರ ಹಾಕೋ ಸಾಧ್ಯ ಇಲ್ಲ ಅಂತ ವಿಚಾರದ ಬಗ್ಗೆ ಮನವರಿಕೆ ಮಾಡಬೇಕು ಅಂತಕ್ಕಂಥ ಒಂದು ಚಳುವಳಿಯನ್ನ ಅವತ್ತು 22ನೇ ತಾರೀಕು ಹಾಕೊಂಡಿದ್ವಿ. ಆದರೆ ರೈತರು ಎಷ್ಟು ದಡ್ರಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಗೊತ್ತಾಯ್ತು ನಮಗೆ. ನಾವು ರೈತ ಸಂಘಟನೆಯವರು ಎಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನೋರೀತಿ, ಒಂದು ಸಹನೆ ನಮ್ಮ ರೈತರಿಗೆ ಬರಲಿಲ್ಲ, ಬರೋದೂ ಇಲ್ಲ. ಆ ಬರದೇ ಇದ್ದ ಕಾಲದಲ್ಲಿ ರೈತರು ಎಷ್ಟು ಅನ್ಯಾಯ ಪಡ್ತಾರೆ, ಎಷ್ಟು ತೊಂದರೆ ಪಡ್ತಾರೆ ಅಂತಕ್ಕಂಥ ಈಗ ಗೊತ್ತಾಗಲ್ಲ. ಯಾವಾಗ ತಮ್ಮ ಪಂಪ್ ಸೆಟ್ಗಳಿಗೆ ಮನೆಗಳಿಗೆ ಮೀಟರ್ನ ಹಾಕಿ ಅದಕ್ಕೆ ಬಿಲ್ಲನ್ನು ಕೊಡ್ತಾ ಇಲ್ಲ, ಆವಾಗ ನಿಮಗೆ ಮನವರಿಕೆ ಆಗ್ತದೆ. ಇಷ್ಟು ಜನ ಸೇರ್ಬೇಕಾಯ್ತೆ, ಮಲ್ಲಿಗೆನಲ್ಲಿ ಬೆಳಗುತ್ತಿ ಜನ ಎಷ್ಟು ಜನ ಸೇರ್ಬೇಕಾಯ್ತು, ಇಲ್ಲೆಲ್ಲ ಎಷ್ಟು ಜನ ಪ್ರಜ್ಞಾವಂತರಿದ್ದೀರಿ ನೀವು. ಇದನ್ನು ನೋಡ್ಬಿಟ್ರೆ ಈ ದೇಶವನ್ನು ಆಳ್ತಕ್ಕಂಥ ಮುಖಂಡರು ಯಾರೇ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ರೈತರಿಗೆ ಎಷ್ಟು ಹೊರೆಯನ್ನು ಆಗ್ತಾ ಇದೆ ಅಂತಕ್ಕಂಥದ್ದು ಇನ್ನೂ ಮನವರಿಕೆ ಆಗಿಲ್ಲ ಅಂತಂದ್ರೆ ಯಾವಾಗ ಎಚ್ಚೆತ್ಕೊಳ್ತೀವಿ ನೀವೆಲ್ಲಯ್ಯ? ಈ ರೈತ ಸಂಘಟನೆ ಒಂದೇ ಬೇಕಾಗಿತ್ತೆ ಇದು ಹೋರಾಟದ್ದು. ಇವತ್ತೇನಾಗಿದೆ ಅಂತಂದ್ರೆ, ಈ ಕೃಷಿ ಉತ್ಪನ್ನ ವಿಚಾರದ ಬಗ್ಗೆ, ಕೃಷಿ ಮಾರುಕಟ್ಟೆಗಳ ಬಗ್ಗೆ ಎಲ್ಲ ರಾಷ್ಟ್ರೀಕರಣವನ್ನು ಮಾಡ್ಕೊಂಡು ನಮಗೆ ಪೆಟ್ಟನ್ನು ಕೊಡ್ತಾ ಇದೆ. ಅದು ನಮಗೆ ಇನ್ನೂ ಅರಿವಾಗಿಲ್ಲ. ಇವತ್ತು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅನೇಕ ಶಾಲೆಗಳನ್ನು ಖಾಸಗೀಕರಣ ಮಾಡ್ತಾರೆ. ತಾವು ಎಲ್ಲಿಗೆ ಹೋಗ್ತೀವಿ, ತಮ್ಮ ಮಕ್ಕಳ ಭವಿಷ್ಯ ಏನು, ಜಮೀನುಗಳನ್ನು ಕೂಡ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತ ದುಸ್ಥಿತಿ ಇವತ್ತು ಸರ್ಕಾರಗಳು ನಮಗೆ ಒಡ್ತಾ ಇದ್ದಾವೆ. ಅದ್ರ ಬಗ್ಗೆ ನಾವು ಪ್ರತಿಯಾಗಿ ಅನೇಕ ಚಳುವಳಿಗಳನ್ನು ಮಾಡ್ತಾ ಇದ್ರು ಕೂಡ ನಮಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಮಗೆ ಬಹಳ ವಿಷಾದ ಆಗ್ತಾ ಇದೆ. ಇವತ್ತು ನಮ್ಮ ಕರ್ಬೇಸಪ್ಪವರು ತಮ್ಮ ಎಷ್ಟೇ ಒತ್ತಡಗಳಿತ್ತು, ರೈತರ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊತ್ಕೊಂಡು ರೈತರಿಗೆ ಮನವರಿಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ನಾವು ಅವ್ರಿಗೆ ಕೈ ಜೋಡಿಸ್ತೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಾವು ಯಾರೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೈ ಕಟ್ಟು ಸುಮ್ಮನೆ ಇರ್ಬೇಕಾಗ್ತದೆ, ಅವ್ರ ಗುಲಾಮ ರೀತಿಯಲ್ಲಿ ನಾವು ಇರ್ಬೇಕಾಗ್ತದೆ. 224 ಜನ ನಾವೇನು ಚುನಾಯಿತ ಪ್ರತಿನಿಧಿಗಳನ್ನ ಕಳಿಸಿದ್ವಿ, ಆ ಸದನದಲ್ಲಿ ಏನೋ ಒಂದು ಕಿಚ್ಚುತ್ತು ಶಬ್ದವನ್ನು ಹೇಳದೆ ಮೂಕ ಪ್ರೇಕ್ಷಕರಾಗಿ ಬಂದಿದ್ದಾರೆ. ಒಬ್ಬ ಶಾಸಕ ಮಾತ್ರ ರೈತರ ಬಗ್ಗೆ ಅನ್ಯಾಯದ ವಿರುದ್ಧವಾಗಿ ರಿಟ್ ಅನ್ನು ಫೈಲ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ 223 ಜನ ಎಲ್ಲಿ ಹೋದ್ರಂಗಾದ್ರೆ? ನೀವೇ ತಾನೇ ಚುನಾವಣೆ ಮಾಡಿ ಕಳಿಸಿದ್ದು, ನೀವೇ ಆಯ್ಕೆ ಮಾಡಿ ಕಳಿಸಿದ್ರಿ. ನಿಮ್ ದುಡ್ಡು, ನಿಮ್ ಬಟ್ಟೆ, ನಿಮ್ಮನ್ನ ಯಾಕೆ ನಿಮಗೆ ಕೇಳ್ತಕ್ಕಂಥ ಶಕ್ತಿ ಇಲ್ಲ ರೈತರ ಬಗ್ಗೆ? ಏನಾಗಿದೆ ಇವತ್ತು ರೈತರಿಗಾದ್ರೂ ಯೋಚನೆ ಬೇಕು. ತಮ್ಮ ಹಳ್ಳಿಗೆ ಬಂದಾಗ ನಿಲ್ಸಿ ಹೊರಗೆ ಏನ್ ಮಾಡಿದೀನಿ ನಮ್ಮ ಗ್ರಾಮಕ್ಕೆ, ರೈತನಿಗೆ ಏನ್ ಮಾಡಿದ್ಯಾ, ಊರೊಳಕ್ಕೆ ಯಾರನ್ನು ಬಿಟ್ಕೋಬೇಡಿ. ಮೋಸಗಾರಿದ್ದಾರೆ, ಅವ್ರ ಊರಿಂದ ಹೊರಗೆ ಇಟ್ಟು ನೀವು ಪ್ರತಿಜ್ಞೆ ಮಾಡಿ ಈ ಕೆಲಸದ ಬಗ್ಗೆ ತಾವು ಏನ್ ಕ್ರಮ ತೆಗೆದುಕೊಂಡ್ರಿ ಅಂತಕ್ಕಂಥ ವಿಚಾರವನ್ನ ಕೇಳ್ರಿ. ನೀವು ನಿಮ್ಮನ್ನೇನು ಗಲಿ ಹಾಕೋದಿಲ್ಲ, ನಿಮಗೆ ಗುಂಡಿಡೋದಿಲ್ಲ. ಬಂಗಾರಪ್ಪನವರು ರೈತರು ಉತ್ತಮವಾದ ಬೆಳೆ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥವ್ರು ಅಂತ ಹೇಳಿ ಹಾಕಿರ್ತಕ್ಕಂಥ ಮೀಟರ್ಗಳನ್ನ ಕಿತ್ತಾಕ್ಸಿ ಫ್ರೀ ಕರೆಂಟ್ ಅನ್ನು ಕೊಟ್ಟರು. ಇವತ್ತು ಈ ಸರ್ಕಾರ ಮೀಟರ್ ಅನ್ನು ಅಳವಡಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಬಂದಿದ್ದಾರೆ. ನೀವು ಮೊಬೈಲ್ಗಳಿಗೆ, ಟಿವಿಗಳಿಗೆ ಹೆಂಗೆ ಕರೆನ್ಸಿಯನ್ನು ಹಾಕ್ತಿರೋ ಅದೇ ತರ ಇವತ್ತು ಕೂಡ ಹಾಕ್ಬೇಕಾಗ್ತದೆ. ಕರೆನ್ಸಿ ಕಟ್ಟಾತ ಅಲ್ಲಿಗೆ ಬಂದು ಮತ್ತೆ ಕರೆನ್ಸಿ ದುಡ್ಡು ತುಂಬಬೇಕು.
ಇಂಥ ಪರಿಸ್ಥಿತಿ ನೀವು ತಂದುಕೊಟ್ಟಿದ್ದಾರೆ. ತಾವುಗಳೆಲ್ಲರೂ ಎಚ್ಚೆತ್ಕೊಳ್ಬೇಕು. ಈ ಹೋರಾಟಕ್ಕೆಲ್ಲ ಚಿತ್ರ ಆಗಬೇಕು. ನಾವು ಒಂದು ಕರೆಯನ್ನು ಕೊಡ್ತೀವಿ. ಇದೇನಾದರೂ ಆದರೆ ಇಡೀ ತಾಲೂಕಾದ್ಯಂತ ಎಲ್ಲಾ ರೈತರು ಬಂದು ಇದಕ್ಕೆ ಒಂದು ಸಹಕಾರವನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಸರ್ಕಾರಕ್ಕೆ ಎಲ್ಲರೂ ಸೇರಿ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಅಂತ ಹೇಳಿ ನಾನು ಈ ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.